ನವಕರ್ನಾಟಕ ಸುದ್ದಿ ಇನ್ಫ್ಯಾಕ್ಟ್ ಬಿಗ್ 15 ದಿನಗಳ ನೀರಿನ ಸಂಕಷ್ಟಕ್ಕೆ ಕೊನೆ. ಚೌಡಾಪುರ ಜೈ ಭೀಮ್ ನಗರದಲ್ಲಿ ಮತ್ತೆ ಜೀವಜಲ. ಕಲಬುರಗಿ ಜಿಲ್ಲೆಯ ಅಫಜಲಪುರ ತಾಲೂಕಿನ ಚೌಡಾಪುರ ಗ್ರಾಮದಲ್ಲಿ ವಾರ್ಡ್ ನಂಬರ್ 2ರ ಜೈ ಭೀಮ್ ನಗರದಲ್ಲಿ ಕಳೆದ ಸುಮಾರು 15 ದಿನಗಳಿಂದ ಕುಡಿಯುವ ನೀರಿಲ್ಲದೆ ಪರದಾಡುತ್ತಿದ್ದ ಜನರಿಗೆ ಕೊನೆಗೂ ನಿರಾಳತೆಯ ಕ್ಷಣ ದೊರೆತಿದೆ. ನವಕರ್ನಾಟಕ ಸುದ್ದಿವಾಹಿನಿ ಈ ಸಮಸ್ಯೆಯನ್ನ ಬೆಳಕಿಗೆ ತಂದ ಬಳಿಕ ಇಂದು ನೀರು ಸರಬರಾಜು ಪುನಾರಂಭವಾಗಿದ್ದು ನಿವಾಸಿಗಳ ಮುಖದಲ್ಲಿ ಖುಷಿ ಮರಳಿ ಬಂದಿದೆ. ಜೈ ಭೀಮ್ ನಗರದಲ್ಲಿ 15 ದಿನಗಳ ಕಾಲ ಟ್ಯಾಂಕ್ಗಳು ಖಾಲಿಯಾಗಿ ಮಹಿಳೆಯರು ಮತ್ತು ಮಕ್ಕಳು ದೂರದ ಹೊಲಗಳಿಂದ ನೀರು ಹೊತ್ತು ತರಬೇಕಾದ ಸ್ಥಿತಿ ನಿರ್ಮಾಣವಾಗಿತ್ತು. ಈ ಕುರಿತು ಗ್ರಾಮಸ್ಥರು ಹಲವಾರು ಬಾರಿ ಚೌಡಾಪುರ ಗ್ರಾಮ ಪಂಚಾಯಿತಿಗೆ ದೂರು ಸಲ್ಲಿಸಿದ್ರೂ ಯಾವುದೇ ಸ್ಪಂದನೆ ಸಿಕ್ಕಿರಲಿಲ್ಲ ಎಂದು ಆರೋಪಿಸಲಾಗಿದೆ. ಈ ವಿಷಯವನ್ನ ನವಕರ್ನಾಟಕ ಸುದ್ದಿವಾಹಿನಿ ನಿನ್ನೆ ಇನ್ಫ್ಯಾಕ್ಟ್ ಬಿಗ್ ಮೂಲಕ ಪ್ರಸಾರ ಮಾಡಿದ ಪರಿಣಾಮ ಸಂಬಂಧಪಟ್ಟ ಅಧಿಕಾರಿಗಳು ಎಚ್ಚೆತ್ತುಕೊಂಡು ತಕ್ಷಣ ಕ್ರಮ ಕೈಗೊಂಡಿದ್ದಾರೆ. ಇಂದು ಬೆಳಗ್ಗೆಯೇ ನೀರು ಸರಬರಾಜು ಆರಂಭವಾಗಿದ್ದು ಜನರು ನವಕರ್ನಾಟಕ ಸುದ್ದಿವಾಹಿನಿಗೆ ಧನ್ಯವಾದ ತಿಳಿಸಿದ್ದಾರೆ. ಈ ನಡುವೆ ಚೌಡಾಪುರ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಹಾಗೂ ಪಿಡಿಒ ಅಧಿಕಾರಿಗಳು ಕೇವಲ ತಾತ್ಕಾಲಿಕ ಪರಿಹಾರಕ್ಕೆ ಮಾತ್ರ ಸೀಮಿತವಾಗದೆ ಚೌಡಾಪುರ ಗ್ರಾಮದಲ್ಲಿ ಇರುವ ಇತರ ಮೂಲಭೂತ ಸೌಕರ್ಯಗಳ ಸಮಸ್ಯೆಗಳತ್ತವೂ ಗಂಭೀರವಾಗಿ ಗಮನಹರಿಸಬೇಕು ಎಂದು ನವಕರ್ನಾಟಕ ಸುದ್ದಿವಾಹಿನಿ ಆಗ್ರಹಿಸಿದೆ. ನೋಡ್ರಿ, ನೀವು ನಿನ್ನ ಮುಂಜಾನೆ 6 ಗಂಟೆಗೆ ಬಂದು ನೀರು ಚಾಲು ಮಾಡ್ರಿ, ಸಂಜೆ 6 ತನ ನೀರು ಚಾಲು ಆಗ್ಯಾವ್ರಿ. ನಾವೆಲ್ಲರೂ ಅನುಕೂಲದಿಂದ ನೀರು ಒಯ್ಲಾತ್ತಿದ್ದೇವ್ರಿ, ನೀರು ಕುಡಿಲಾತ್ತಿದ್ದೇವ್ರಿ. 15 ದಿವಸ ಬೋರಲ್ಲಿ ಬಂದು ಬಿದ್ದರೆ ಯಾರು ಕೇರ್ ಮಾಡಿಲ್ರಿ. ನೀವು ಬಂದ್ ಸಲ ಕೆಲಸ ಜಲ್ದಿ ಆಗ್ಯದ್ರಿ, ಲಘು ಆದಟ್ಟು. ಯಾರು ಬಂದಿಲ್ರಿ, ಯಾರು ಬಂದಿಲ್ರಿ. 15 ದಿನ ತನ ನಾವು ಪಂಚಾಯತಿಗೆ ಹೋದ್ರು ನಮ್ಗೆ ಯಾರು ಕಿಮ್ಮತ್ ಮಾಡಿಲ್ರಿ. ಪಂಚಾಯತಿದಾಗ ಕೆಲಸ ಮಾಡ್ಸಿದಕ್ಕೆ ಯಾರ್ರಿ ನಮಗೇನು ಹೇಳ್ತೀರಿ? ನೀವು ಕೆಲಸ ಮಾಡ್ರಿ ಅಂತೇಳಿ ಧನ್ಯವ್ರಿ ಸರ್ ಅಂತೇವ್ರಿ. ತ್ರಾಸ ಅದ ನೋಡ್ರಿ. ಮಾತಾಡೇ, ನನಗೆ ಒಬ್ಬಾಕಿನ ಬರ್ಕೊಟ್ಟಿಲ್ಲ, ನೀ ಮಾತಾಡು ನೀನ. ಎಲ್ಲಿ ಇಲ್ಲಿ ಇಲ್ಲಿ ರೀ ನಮಗ್ ನೋಡ್ರಿ, ಇಲ್ಲಿ ಶೌಚಾಲಯ ಅವು ಇಲ್ರಿ, ಮತ್ ಮಕ್ಕಳಿಗೆ ನೀರಿಲ್ಲ, ವ್ಯವಸ್ಥೆ ಏನು ಇಲ್ರಿ. ಮತ್ತು ಮಕ್ಕಳು ಸಣ್ಣ ಸಣ್ಣ ಯಾವ ಅಂತಂದ್ರೆ ಬಿ ಹ್ಞೂ ಅಂತಾರ ಹೋಗ್ಬಿಡ್ತಾರ್ರಿ, ಯಾರು ಬಂದು ಕೇರ್ ಮಾಡಲ್ಲಾಗ್ಯಾರ್ರಿ. ಮತ್ತೇನು ಮಾಡ್ಬೇಕ್ರಿ? ಇಲ್ಲಿ ಮಕ್ಕಳು ಫ್ಯಾನಿಂದ ಏನು ವ್ಯವಸ್ಥೆ ಇಲ್ಲ ಶಾಲ್ಯಾಗ, ಮತ್ತು ಕರೆಂಟಿಂದ ವ್ಯವಸ್ಥೆ ಇಲ್ಲ. ಮತ್ತು ಯಾರೇ ಏನ್ರಿ ಹೇಳಿದ್ರೆ ಹ್ಞೂ ಅಂತಾರ್ರಿ, ಗಪ್ಪಾಗಿ ಹೋಗ್ಬಿಡ್ತಾರ್ರಿ. ಮತ್ತು ಮಕ್ಕಳು ನೀರು ಎಲ್ಲಿ ಕುಡಿಬೇಕ್ರಿ? ಸಣ್ಣ ಮಕ್ಕಳು ಇರ್ತಾವ, ನೀರು ಅಲ್ಲಿ ಹೋಗಿ ತೊಗೊಂಬರ್ಲಾಕ ಲೇಟ್ ಆಗ್ಲತ್ತದ. ಅದ್ರ ಸಂಬಂಧ ನಾವು ಹೇಳಕತ್ತೀವ್ರಿ. ಈಗ 20 ಸಲ ಆಯ್ತ್ರಿ ಹೇಳಕೇಸಿ ನಮಗೆ ಸಾಕಾಗನ. ನಮ್ಮ ಹೆಲ್ಪರ್ ಹೋಗಿ ಅಲ್ಲಿ ತರಬೇಕ್ರಿ, ನಾವು ಹುಡುಗರಿಗೆ ತೊಗೊಂಡು ಕುಂದ್ರಬೇಕ್ರಿ. ಯಾರು ಮಾಡಲ್ಲಾಗ್ಯಾರ್ರಿ, ಏನು ಹೇಳಿದ್ರೆ ಹ್ಞೂ ಅಂತಾರ್ರಿ, ಹೋಗ್ಬಿಡ್ತಾರ್ರಿ. ಇಲ್ಲಿ ಈಗ 1 ತಿಂಗಳಾಗ್ಲಾಗ ಬತ್ರಿ ಇದು. ಹಾಂ, 1 ತಿಂಗಳಾಯ್ತ್ರಿ ಇದು. ಚಾನಲ್ಗೆ ಸುಸ್ವಾಗತ ಸರ್. ನಮಗೆ ನಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರೋಂಥ ವಾರ್ಡ್ ನಂಬರ್ 2ದಾಗ ನೀರಿನ ಸಮಸ್ಯೆ ಇತ್ತು. 17 ದಿನದ ಹೊತ್ತಾಯಿತು. PDO ಮತ್ತು ಸೆಕ್ರೆಟರಿ ಯಾರೂ ಕೇರ್ ಮಾಡಿಲ್ಲ. ಹೀಗಾಗಿ ನಾವು ಕರ್ನಾಟಕ ನ್ಯೂಸ್ ಚಾನಲ್ದವ್ರಿಗೆ ಕರೆಸಿದ ಮೇಕ ನಿನ್ನೆ ಕರೆಸಿದೆವು 11ವರೆಗೆ. ಅವ್ರು ಬಂದ ಮೇಲಕ್ಕೆ ಇದು ಕೆಲಸ ಆಗ್ಯದ ಸರ್, ಬೋರ್ ಕೆಲಸ ಆಗ್ಯದ್ರಿ. ಈಗ ನಮ್ಮ ಹೆಣ್ಮಕ್ಳ ಸಮಸ್ಯೆ ಏನಂದ್ರೆ ಶೌಚಾಲಯ ಪ್ರಾಬ್ಲಮ್ ಅದ ಸರ್. ಏನು ರೀ, ಒಂದು ಆಂಬುಲೆನ್ಸ್ ಬಲಕ ಸೌಲಭ್ಯ ಇಲ್ಲ. ಏನು ರೀ, ಹಿರಿಯರ ರೀ, ಇವ್ರಿಗೆ ಏನು ಆರಾಮ್ ತಪ್ಪು ಆಂಬುಲೆನ್ಸ್ ಬರ್ಬೇಕು, ಅಲ್ಲಿ ಲಕ್ಷ್ಮಣ ಉಳ್ಳಿಗೆ ನಿಂದ್ರಿಸ್ಬೇಕು ರೀ. ಇಲ್ಲಿ ಅವ್ರಿಗೆ ಹೊತ್ಕೊಂಡು ಹೋಗೋದು ಆಗ್ತದೆ ಸರ್. ಒಂದು ಏನು ಕೆಲಸ ಆಗಲ್ಲ ಸರ್. ಏನು ರೀ, ಅಲ್ಲಿ ಒಂದು ಬಾಯಿ ಅದ ಸರ್ ನಮ್ಮ ಬಲ್ಯಾಕ, ಗೌರ್ಮೆಂಟ್ ಬಾಯಿನೇ ಅದ ರೀ. ಅಲ್ಲಿ ಗೌರ್ಮೆಂಟ್ ಬಾಯಿದಾಗ ಬ್ಲೀಚಿಂಗ್ ಪೌಡರ್ ಹೊತ್ತು ಇನ್ನೊರ್ತನ ಯಾರೂ ಹಾಕಿಲ್ಲ ಸರ್. ಏನು ರೀ, ನೀರಂತೂ ಪೂರಾ ಹಡಿ ಹೊಲಸ ಇದ್ದ ನಿಂತಾರೆ ಸರ್. ಏನು ರೀ, ಕುಡಿಯೋ ನೀರು ಮೊದಲು ಅವೇ ಕುಡಿತೀವಿ ಸರ್. ಏನು ರೀ, ಈಗ ನೋಡಿದ್ರೆ ಅಲ್ಲಿ ಬಾಯಿ ತುಂಬ ಚಪ್ಪಲ್ಲ, ಎಲ್ಲ ಬೀಳ್ಗತ್ತದ. ಒಂದು ಜಾಡಿಗೆ ಹಾಕ್ಸಕ್ತಾ ಇಲ್ಲ ಪಂಚಾಯತಿಯವರು. 16 ಹಣಕಾಸ್ದಾಗ ಏನೂ ಕೆಲಸ ಮಾಡ್ತಾ ಇಲ್ಲ. ಈಗ ಫ್ಯಾಕ್ಟ್ರಿ ಕಡ್ದು 86 ಲಕ್ಷ ರೂಪಾಯಿ ಬಂದವ, ಅವ್ರದಾಗೂ ಏನೂ ಕೆಲಸ ಮಾಡ್ತಾ ಇಲ್ಲ. ನಾವೇನು ಮಾಡ್ತೀವಿ, ನೀವು ಸ್ವಂತ ದುಡ್ಡು ನೀವು ಕೊಡುವಂತ ನಾವು ಕೇಳ್ಕತ್ತಿಲ್ಲ ರೀ. ನೀವು ಬಂದು ಫಂಡ್ದಾಗ ಕೆಲಸ ಮಾಡಿರಿ ಅಂತ ಹೇಳ್ತೀವಿ. ಇವರು ಕೆಲಸ ಮಾಡ್ತಾ ಇಲ್ಲ ಸರ್. PDO ಮತ್ತು ಅಧ್ಯಕ್ಷ ಅಂತೂ ಇನ್ನೂ ಇರ್ತಾರೆ, ಯಾರೋ ಇವರು ಮಾರಿ ನೋಡಿಲ್ರಿ. ಅಧ್ಯಕ್ಷ ಅಂತನವ್ರು ಯಾರಿಗೂ ಗೊತ್ತಿಲ್ಲ. ಏನು ಲೇಡೀಸ್ ಅನ್ನೋ ಜೆಂಟ್ಸ್ ಅನ್ನೋ ತಿನ್ನೋ ಯಾರಿಗೂ ಗೊತ್ತಿಲ್ಲ. ಕೇಳ್ಕೊಂಡು ನೋಡ್ಬೇಕಾರೆ ಇಂಥವ್ರು ಇದ್ರೂ ಇಂಥ ಕಾರಣಕ್ಕೆ ನಮ್ಮ ವಾರ್ಡ್ ನಂಬರ್ 2ದಾಗ 3 ಮಂದಿ ಮೆಂಬರ್ ಅದಾರ ಸರ್. 4 ಮಂದಿ ಲೆಕ್ಕದಾಗ ರೀ ಒಬ್ಬರು ಬಂದು ಏನು ಮಾಡ್ತಿಲ್ಲ ಸರ್. ಈಗ ನೋಡ್ರಿ, ಇಷ್ಟೆಲ್ಲ ಹುಲ್ ಅದ ರೀ. ಏನು ರೀ, ಇಷ್ಟೆಲ್ಲ ಹುಲ್ ಅದಾವ ರೀ. ಇದು ನಾಳೆಗೆ ಹುಳ ಹುಟ್ಟಿ
ನೀರು, ರಸ್ತೆ, ಒಳಚರಂಡಿ, ವಿದ್ಯುತ್ ಸೇರಿದಂತೆ ಮೂಲಭೂತ ಸೌಕರ್ಯಗಳು ನಿರಂತರವಾಗಿ ಲಭ್ಯವಾಗುವಂತೆ ಶಾಶ್ವತ ಪರಿಹಾರ ಕೈಗೊಳ್ಳಬೇಕೆಂದು ಗ್ರಾಮಸ್ಥರು ಒತ್ತಾಯಿಸಿದ್ದಾರೆ. ನವಕರ್ನಾಟಕ ಸುದ್ದಿವಾಹಿನಿಯ ಈ ಹಸ್ತಕ್ಷೇಪ ಮತ್ತೊಮ್ಮೆ ಮಾಧ್ಯಮವೇ ಜನರ ಧ್ವನಿ ಎಂಬುದನ್ನು ಸಾಬೀತುಪಡಿಸಿದೆ.